ಪ್ರಕೃತಿ ಸೌಂದರ್ಯ, ಮನರಂಜನೆ ಮತ್ತು ಸಂಸ್ಕೃತಿಯ ಅಪರೂಪದ ಸಂಗಮ. ಬೇಸಿಗೆಯಲ್ಲಿ ಉರಿ ಬಿಸಿಲಿದ್ದರೂ ಈ ದೇಶದ ಆಕರ್ಷಣೆ ಮಾತ್ರ ಎಂದಿಗೂ ಕಡಿಮೆಯಾಗುವುದಿಲ್ಲ. ಕ್ರಾಬಿ, ಪುಕೆಟ್. ಬ್ಯಾಂಕಾಕ್ ಸೇರಿದಂತೆ ಹಲವು ನಗರಗಳು ಪ್ರವಾಸಿಗರನ್ನ ಸೆಳೆಯುತ್ತವೆ. ಆದರೆ ಥೈಲ್ಯಾಂಡ್ಗೆ ಬಂದವರು ತಪ್ಪದೇ ಭೇಟಿ ನೀಡುವ ತಾಣವೆಂದರೆ ಪಟ್ಟಾಯ. ಇದರ ಬಗ್ಗೆ ತಿಳಿಯೋಕ್ ಮುನ್ನ ಕೂಡ್ಲೇ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ. ಬ್ಯಾಂಕಾಕ್ನಿಂದ ಸುಮಾರು 150 ಕಿಲೋಮೀಟರ್ ದೂರದಲ್ಲಿರುವ ಪಟ್ಟಾಯ, ಬೀಚ್ಗಳು, ರೋಮಾಂಚಕ ನೈಟ್ ಲೈಫ್, ಕೋರಲ್ ಐಲ್ಯಾಂಡ್, ಸ್ಯಾಂಕ್ಚುರಿ ಆಫ್ ಟ್ರೂತ್ ಮತ್ತು ವಿಶ್ವದ ಪ್ರಸಿದ್ಧ ನಾಂಗ್ ನೂಚ್ ಟ್ರಾಪಿಕಲ್ ಗಾರ್ಡನ್ಗೆ ಹೆಸರುವಾಸಿ. ಪಟ್ಟಾಯದಿಂದ ಸುಮಾರು 22 ಕಿಲೋಮೀಟರ್ ದೂರದಲ್ಲಿರುವ ನಾಂಗ್ ನೂಚ್ ಉದ್ಯಾನ ವಿಶ್ವದ ಪ್ರಮುಖ ಪ್ರವಾಸಿ ತಾಣಗಳಲ್ಲಿ ಒಂದು. ಸುಮಾರು 500 ಎಕರೆ ಪ್ರದೇಶದಲ್ಲಿ ಹರಡಿರುವ ಈ ಉದ್ಯಾನದಲ್ಲಿ ಒಟ್ಟು 9 ಬಗೆಯ ಟ್ರಾಪಿಕಲ್ ಪಾರ್ಕ್ ಇವೆ. ಪ್ರತಿದಿನ ಸುಮಾರು 3,000ಕ್ಕೂ ಹೆಚ್ಚು ಸಿಬ್ಬಂದಿ ಇಲ್ಲಿ ಕೆಲಸ ಮಾಡ್ತಾರೆ. ಈ ಉದ್ಯಾನವನದ ಇತಿಹಾಸ ಇನ್ನಷ್ಟು ಕುತೂಹಲಕರ. 1954ರಲ್ಲಿ ಪೀಸೀಟ್ ಮತ್ತು ನಾಂಗ್ ನೂಚ್ ತನ್ಸಚ್ಚ ದಂಪತಿ ಹಣ್ಣಿನ ತೋಟ ಮಾಡಲು ಈ ಜಾಗ ಖರೀದಿಸಿದ್ರು. ಆದರೆ ಗುಡ್ಡಗಾಡು ಪ್ರದೇಶವಾಗಿದ್ದ ಕಾರಣ ಹಣ್ಣಿನ ತೋಟ ಸಾಧ್ಯವಾಗದೆ ಅದನ್ನೇ ಸುಂದರ ಉದ್ಯಾನವನ್ನಾಗಿ ರೂಪಿಸುವ ನಿರ್ಧಾರ ಕೈಗೊಂಡ್ರು. ಅದರ ಫಲವಾಗಿ 1980ರಲ್ಲಿ ವಿಶ್ವದ ಪ್ರವಾಸಿಗರಿಗೆ ಹೊಸ ಆಕರ್ಷಣೆಯೊಂದು ತೆರೆದುಕೊಂಡಿತು. ಇಂದು ಇದು ವಿಶ್ವದ ಅಗ್ರ ಉದ್ಯಾನಗಳಲ್ಲಿ ಒಂದೆಂದು ಗುರುತಿಸಿಕೊಂಡಿದೆ. ಉದ್ಯಾನವನದೊಳಗೆ ಕಾಲಿಟ್ಟ ತಕ್ಷಣವೇ ಕಣ್ಣಿಗೆ ಬೀಳುವುದು ಮರದ ಕೆತ್ತನೆಗಳು, ಅಲಂಕಾರಿಕ ಕಂಬಗಳು, ಬಣ್ಣ ಬಣ್ಣದ ಹೂವಿನ ವಿನ್ಯಾಸಗಳು, ಬೃಹತ್ ಕಮಾನುಗಳು, ಎಲ್ಲವೂ ಒಂದಕ್ಕಿಂತ ಒಂದು ಅದ್ಭುತ. ಅಲ್ಲದೆ ಬೃಹತ್ ಡೈನೋಸಾರ್ ಮಾದರಿಗಳು ಮಕ್ಕಳಿಂದ ಹಿಡಿದು ಹಿರಿಯರ ತನಕ ಎಲ್ಲರನ್ನೂ ಸೆಳೆಯುತ್ತವೆ. ಇಂತಹ ಇನ್ನಷ್ಟು ಇಂಟ್ರೆಸ್ಟಿಂಗ್ ಸಂಗತಿಗಳೊಂದಿಗೆ ಮತ್ತೆ ಭೇಟಿಯಾಗೋಣ.